ದೇಶಾದ್ಯಂತ 10 ಕೇಂದ್ರೀಯ ಕಾರ್ಮಿಕ ಸಂಘಗಳು, ರೈತ ಸಂಘಟನೆಗಳು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಗಳ ಜಂಟಿ ವೇದಿಕೆಯು ಭಾರತ ಬಂದ್ಗೆ ಕರೆ ನೀಡಿದೆ. ಸರ್ಕಾರದ ಕಾರ್ಪೊರೇಟ್ ಪರ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಮರ ಸಾರಿದೆ. ಸುಮಾರು 25 ಕೋಟಿ ಜನರು ಈ ಹೋರಾಟದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ನಿಲುವನ್ನ ಹೊಂದಿದೆ ಅಂತ ಕಾರ್ಮಿಕ ಸಂಘಟನೆಗಳು ಆರೋಪಿಸಿದೆ. ಈ ಮುಷ್ಕರಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ವಿವಿಧ ಕೃಷಿ ಕಾರ್ಮಿಕ ಸಂಘಗಳು ಬೆಂಬಲ ಘೋಷಿಸಿವೆ. ಇಂದಿನ ಭಾರತ್ ಬಂದ್ಗೆ ರಾಜ್ಯದಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಂಘಟನೆಗಳು ನೈತಿಕ ಬೆಂಬಲ ನೀಡಿವೆ. ಚೆನ್ನಮ್ಮ ವೃತ್ತದಿಂದ ಬೃಹತ್ ರ್ಯಾಲಿಯನ್ನ ಆರಂಭಿಸಿ ಅಂಬೇಡ್ಕರ್ ವೃತ್ತದವರೆಗೂ ಕಾರ್ಮಿಕರು ಸಾಗಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ 3 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ದಾಳಿ ನಡೆಸಿ 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ, ವೈದ್ಯ ನಾಗರಾಜ್ ಅರೆಸ್ಟ್ ಆಗಿದ್ದಾರೆ ಹಾಗೂ ತಲೆಮರೆಸಿಕೊಂಡಂತ ಆರೋಪಿ ಜುನೈದ್ ತಾಯಿ ಅನೀಸ್ ಫಾತಿಮಾರನ್ನ ಬಂಧಿಸಲಾಗಿದೆ. ದಾಳಿ ವೇಳೆ 2 ವಾಕಿಟಾಕಿ ಒಡವೆಗಳನ್ನ ಎನ್ಐಎ ವಶಕ್ಕೆ ಪಡೆದಿದೆ. ರಾಜ್ಯದಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಶುರುವಾಗಿದೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಕುಟುಂಬವೊಂದು ಕಂಗಾಲಾಗಿದೆ. ರಾತ್ರಿಯಾದರೂ ಕೂಡ ಮನೆಯಲ್ಲೇ ಕುಳಿತು ಸಾಲ ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಕೊಟ್ಟಿದ್ದಾರಂತೆ. ಹಾವೇರಿಯ ಮಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈಗ ದುಡಿಯಕ್ ಹೋಗಿದ್ದಾರೆ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಿಮ್ ಸಂಘದ ನಿಮಗೆ ಬಂದಿಲ್ಲ ಅಂದ್ರೆ ಈ ಸಂಘದ ನನಗೆ ಬರ್ತಾ ಇದ್ರೆ ಅದನ್ನ ಇಸ್ಕೊಂಡು ಇವರೇ ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಅಲ್ಲಮ್ಮ ನೀವ್ ವಾರ ಎಷ್ಟ್ ಕಟ್ತೀಯ? ಅಲ್ಲಮ್ಮ ಈಗ ಎಷ್ಟ್ ಕಟ್ತೀಯ? ಇವರಿಗೆ ಅರ್ಥನ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾನೇ ಇದೆ. ಈ ನಡುವೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸಲಿದ್ದಾರೆ. ಇವರಿಬ್ಬರ ದೆಹಲಿ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲವನ್ನ ಮೂಡಿಸಿದೆ. ದೆಹಲಿ ಪ್ರವಾಸದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಸದ್ಯ ಯಾವುದೇ ಹುದ್ದೆ ಖಾಲಿ ಇಲ್ಲ ಅಂತ ಸಿಎಂ ಬದಲಾವಣೆ ವಿಚಾರದ ಕುರಿತಾಗಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ದೆಹಲಿಗೆ ತೆರಳಿದ್ದು ಇಬ್ಬರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಿದೆ. ನಮ್ಮ ಕ್ಷೇತ್ರದ ನೀರಾವರಿ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇನೆ ಅಂತ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಇನ್ನು ನನ್ನ ಜೊತೆ ಎಲ್ಲಾ ಸಚಿವರು ಚೆನ್ನಾಗಿದ್ದಾರೆ. ನನ್ನ ಹಿರಿತನದ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರಿಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕಿರಾಣಿ ಅಂಗಡಿಯನ್ನ ಇಟ್ಟುಕೊಂಡಿದೆ ಅಂತ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡಿ ಜನರ ಮನಸ್ಸನ್ನ ಕದ್ದು ಅಧಿಕಾರಕ್ಕೆ ಬಂದಿದೆ. ಮಂತ್ರಿ ಶಾಸಕರು ಎಲ್ಲಾ ಸೇರಿ ಅಧಿಕಾರಕ್ಕಾಗಿ ರಣಹದ್ದಿನ ರೀತಿ ಕಚ್ಚಾಡ್ತಾ ಇದ್ದಾರೆ. 4 ಗುಂಪುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ವಸೂಲಿ ಕೇಂದ್ರಗಳಾಗಿದೆ. ಸರ್ಕಾರ ಭ್ರಷ್ಟಾಚಾರದ ರಿಟೇಲ್ ಶಾಪ್ ಓಪನ್ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ನೌಕರರ ಮುಷ್ಕರದ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿ ಆಗುವತ್ತ ಸಾಗಿದೆ ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಸರ್ಕಾರಕ್ಕೆ ಹಣ ಕ್ರೋಢೀಕರಿಸಲು ಸಾಧ್ಯ ಆಗ್ತಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕಾಗ್ತಿಲ್ಲ. ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ದಿನ ತಾವು ನೋಡಿದ್ರೆ ಲಾರಿ ಮಾಲೀಕರ ಸಂಘ
ಇವತ್ತು ಮುಷ್ಕರಕ್ಕೆ ಇಳಿತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಆಹಾರ ಧಾನ್ಯವನ್ನ ಸಾಗಣೆ ಮಾಡತಕ್ಕಂಥ ಅನ್ನಭಾಗ್ಯ ಯೋಜನೆಗೆ ಅವರ ಲಾರಿ ಮಾಲೀಕರಿಗೆ ಬಾಡಿಗೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೇನೆ ಕಳೆದ 3-4 ತಿಂಗಳುಗಳಿಂದ 250 ಕೋಟಿ ರೂಪಾಯಿಗಳನ್ನು ಇವತ್ತು ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳಿಕೆ, ಬಸವರಾಜ ರೆಡ್ಡಿ ಅವರ ಹೇಳಿಕೆ, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಸ್ಥಗಿತಗೊಳಿಸುತ್ತೇವೆ ಅನ್ನುವ ಹೇಳಿಕೆ. ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಡೋಲಾಯಮಾನವಾಗಿದೆ. ಸುರ್ಜೇವಾಲಾ ಅವರ ಬಳಿ ನಾನು ನನ್ನ ಕ್ಷೇತ್ರದ ಕಾಮಗಾರಿಗಳ ಬಗ್ಗೆ ಮಾಹಿತಿ ಮತ್ತು ದಾಖಲೆಯನ್ನ ನೀಡಿದ್ದೇನೆ. ನನ್ನ ಕ್ಷೇತ್ರದ ಯೋಜನೆಗಳ ಬಗ್ಗೆ ಅಷ್ಟೇ ಚರ್ಚೆ ಆಗಿದೆ ಅಂತ ಮಾಜಿ ಸಚಿವ ಬಿ ನಾಗೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿನ್ನೆ ನಾನು ತಂದಿದ್ದಿಲ್ಲ, ಇವತ್ತು ಕೊಟ್ಟು ಬಂದೆ ನಾನು. ನಿಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಇಲ್ಲ ಇಲ್ಲ ಇಲ್ಲ, ಬಳ್ಳಾರಿಗೆ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಗ್ರಾಮಾಂತರದ ಎಲ್ಲ ಕೊಟ್ರ ಸರ್ ಲೆಟರ್ ಅಂತ ಸರ್ ಎಲ್ಲ ಕೊಟ್ಟೆ. ಏನೇನು ಬೇಕಾಗಿದೆ, ನಮ್ ರಿಕ್ವೈರ್ಮೆಂಟ್ ಏನೇನು ಬೇಕಾಗಿದೆ, ಬ್ರಿಡ್ಜಸ್ ಎಷ್ಟು ಬೇಕಾಗಿದೆ, ರೋಡ್ಸ್ ಎಷ್ಟು ಬೇಕಾಗಿದೆ ಅದನ್ನು ಕೇಳಿದ್ರೆ ಡೆವಲಪ್ಮೆಂಟ್. ನಿಮ್ಮ ಕ್ಷೇತ್ರ ಹೌದೌದೌದು. ಇನ್ನು ಉಳಿದಂತೆ 5 ಸರ್ ವಾಲ್ಮೀಕಿ ನಿಗಮದ ಹಗರಣ ವಿಚಾರ ಸ್ಪಷ್ಟನೆ ಕೇಳಿದ್ರಂತ. ಏನು ಕೇಳಿಲ್ಲ, ಕೇಳಿದ್ರ ಅವನ್ನ ನಿನ್ನೆ ನಾನು ತಂದಿದ್ದಿಲ್ಲ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸುರ್ಜೇವಾಲಾ ಅವರ ಬಳಿ ಚರ್ಚೆ ಆಗಿಲ್ಲ, ಈ ಬಗ್ಗೆ ಅವರು ಕೇಳಲಿಲ್ಲ ಅಂತ ಮಾಜಿ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಬೇಲ್ ಸಿಕ್ಕಿದೆ, ಕೋರ್ಟ್ನಲ್ಲಿ ಕೇಸ್ ಇದೆ, ಎಸ್ಐಟಿ ತನಿಖೆ ಮಾಡಿದ ದಾಖಲೆಯನ್ನ ಸಿಬಿಐಗೆ ಕೊಡಲು ಕೋರ್ಟ್ ಹೇಳಿದೆ. ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ಹೀಗಾಗಿ ಸಚಿವ ಸ್ಥಾನ ಪಡೆಯೋದಕ್ಕೆ ಈ ಕೇಸ್ ನನಗೆ ಹಿನ್ನಡೆ ಆಗಲ್ಲ ಅಂತ ನಾಗೇಂದ್ರ ಹೇಳಿದ್ದಾರೆ. ಏನು ಕೇಳಿಲ್ಲ, ಅದೇನು ಕೇಳಕ್ಕೂ ಬರೋದಿಲ್ಲ. ಹೌದೌದು. ಇಲ್ಲ ಅದೆಲ್ಲ ಈಗ ಅಲ್ರೆ ಕೋರ್ಟಲ್ಲೆಲ್ಲ ಬೇಲ್ ಸಿಕ್ಕಿದೆ, ಎಲ್ಲ ಮಾಡಿದೆ, ಕೋರ್ಟಲ್ಲಿ ನಡೀತಾ ಇದೆ. ಸಿಬಿಐಗೆ ಕೆಲವು ದಾಖಲೆಗಳನ್ನ ಎಸ್ಐಟಿ ಏನ್ ಮಾಡಿದೆ ಅದನ್ನು ಕೇಳಿದ್ದಾರೆ, ಅದನ್ನ ಕೊಡ್ತಾರೆ ಫಾರೆನ್ಸಿಕ್ ಅದನ್ನೆಲ್ಲ. ಇಲ್ಲ ಇಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದು 1 ನೈಟ್ ಅಲ್ಲಿ ಕೇಳಿದ್ದಾರೆ, ನನಗೂ ಅದಕ್ಕೆ ಸಂಬಂಧನೇ ಬರೋದಿಲ್ಲ. ಏನು ಕೇಳಿಲ್ಲ, ಅದೇನು ಕೇಳಕ್ಕೂ. ಅಕ್ರಮ ಗಣಿಗಾರಿಕೆ ತಡೆಗೆ ಬಿಎನ್ಎಸ್ ಸೆಕ್ಷನ್ 107ರ ಅಡಿಯಲ್ಲಿ ಕ್ರಮದ ಬಗ್ಗೆ ಚರ್ಚೆ ಆಗಿದೆ, ಅದನ್ನ ಚರ್ಚೆ ಮಾಡಿರುವುದಾಗಿ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಸ್ಪೆಷಲ್ ಕೋರ್ಟ್ ಬಗ್ಗೆ ನಿರ್ಣಯ ಆಗಿಲ್ಲ, ಲೂಟಿಯಾದ ಸಂಪತ್ತನ್ನ ಹಿಂಪಡಿಬೇಕು, ಅಕ್ರಮ ಗಣಿಗಾರಿಕೆಯಿಂದ ಅಪಾರ ನಷ್ಟವಾಗಿದೆ, ಈ ಬಗ್ಗೆ ಅಧಿಕಾರಿಗಳಿಂದ ವರದಿಯನ್ನ ಕೇಳಿದ್ದೇವೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ವಿಚಾರದಲ್ಲಿ ಆಗತಕ್ಕಂಥ ವಿಳಂಬಗಳು, ಏನು ರಿಕವರಿ ಪ್ರಾಸೆಸ್ ಆಗಬೇಕಾಗಿತ್ತು, ವಸೂಲಾತಿ ಕ್ರಮ ಆಗಬೇಕಾಗಿತ್ತು, ಹಾಗೂ ಇತರ ಹಲವಾರು ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಸಲುವಾಗಿ ಏನು ಮಾಡಬೇಕು ಅನ್ನೋದನ್ನು ಶಿಫಾರಸು ಮಾಡೋದಕ್ಕೆ ಸಬ್ ಕಮಿಟಿಯನ್ನು ನೇಮಣಿಕೆ ಮಾಡಿದರು. ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಆಗತಕ್ಕಂಥ ವಿಳಂಬಗಳು,